ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಟಾಪಿಕ್ ಟಾಕ್ಸಿಕ್. ಟೀಸರ್ ರಿಲೀಸ್ ಆಗಿತ್ತೆ ಅಲ್ಲ, ನೀವೆಲ್ಲರೂ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ನಾನು ನೋಡಿದೆ. ಟೀಸರ್ ನನಗೇನು ಅನಿಸ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಟೀಸರ್ ನನಗೆ ಸಖತ್ ಇಷ್ಟ ಆಯಿತು. ನಾನು ಮುಂಚೆನೇ ಅಂದ್ಕೊಂಡಿದ್ದೆ ಟೀಸರ್ ಮಸ್ತಾಗಿರುತ್ತೆ, ಸಖತ್ತಾಗಿರುತ್ತೆ ಅಂತ. ಸೊ ಫಸ್ಟು ಟೀಸರ್ ರಿಲೀಸ್ ಆದಾಗ ಅದರಲ್ಲಿ ಸ್ವಲ್ಪ ನ್ಯೂಡಿಟಿ, ಒಂದು ಆ ಥರ ಒಂದು ಇದು ಬಂದಿತ್ತು. ಅಂದರೆ ತುಂಬ ಜನ ಅದು ಆ ಥರ ಇದೆ, ಈ ಥರ ಇದೆ ಅಂತೆಲ್ಲ ಹೇಳಿದರು. ಬಟ್ ಇದರಲ್ಲಿ ಕಂಪ್ಲೀಟ್ ವಾಯ್ಲೆನ್ಸ್ ತೋರಿಸಿದ್ದಾರೆ. ಟೀಸರ್ ಸಖತ್ತಾಗಿದೆ. ಮಾತ್ರ ವಾಯ್ಲೆನ್ಸ್ ನಮಗೇನು ಹೊಸದಲ್ಲ, ಆಯಿತಾ. ನಾವು ಇವಾಗ ಮಾರ್ಕೋ ಅಂತ ಮಲಯಾಳಂ ಮೂವಿ ಇದೆ, ಅದು ಮತ್ತು ಎನಿಮಲ್ ಮೂವಿ ನೋಡಿದ್ರೆ ಅದರಲ್ಲೂ ಕಂಪ್ಲೀಟ್ ವಾಯ್ಲೆನ್ಸ್ ಇದೆ. ಸೊ ವಾಯ್ಲೆನ್ಸ್ ನಮಗೇನು ಹೊಸದಲ್ಲ. ಬಟ್ ಇದನ್ನೆಲ್ಲ ಬಿಟ್ಟು ಮೂವಿಲಿ ಸ್ಟೋರಿ ಹೆಂಗಿದೆ, ಸ್ಟೋರಿ ಚೆನ್ನಾಗಿದ್ರೆ ಮಾತ್ರ ಸಖತ್ತಾಗಿ ಹೋಗುತ್ತೆ ಮೂವಿ. ಸೊ ವಾಯ್ಲೆನ್ಸು ಒಂದಷ್ಟು ಜನಕ್ಕೆ ಇಷ್ಟ ಆಗ್ಬೋದು, ಈಗ ಯೂತ್ಸ್ಗೆ ಇಷ್ಟ ಆಗುತ್ತೆ. ಸೊ ನಮಗೆಲ್ಲ ವಾಯ್ಲೆನ್ಸ್ ಅಂದರೆ ಇಷ್ಟ ಆಗ್ಬೋದು. ಬಟ್ ಫ್ಯಾಮಿಲಿ ಆಡಿಯನ್ಸ್ಗೆ ಅದು ಮೈನಸ್ ಆಗಬಾರ್ದಲ್ವ. ಸೊ ವಾಯ್ಲೆನ್ಸೇ ಎಲ್ಲ ಇರಲ್ಲ, ಏನಕ್ಕಂದರೆ ಯಶ್ ಅವರು ಕೂಡ ಸ್ಟೋರಿ ಅವರು ಕೂಡ ಬರೆದಿರೋದ್ರಿಂದ. ಸೊ ಕಂಪ್ಲೀಟ್ ಒಂದು ಫ್ಯಾಮಿಲಿ ಪ್ಯಾಕೇಜ್ ಥರನೇ ಇರುತ್ತೆ. ಎಲ್ಲೂ ಬರೀ ಒಂದು ಸೆಟ್ ಆಫ್ ಆಡಿಯನ್ಸ್ಗೆ ಇದು ಇರಲ್ಲ ಅಂತ ನನ್ನ ಒಂದು ಅನಿಸಿಕೆ. ಟೀಸರ್ ಚೆನ್ನಾಗಿದೆ. ಟೀಸರ್ ಎಂಡಲ್ಲಿ ಬರೋ ಯಶ್ ಅವರ ಲುಕ್ ಮಾತ್ರ ಸಖತ್ತಾಗಿತ್ತು. ಮಾತ್ರ ತುಂಬ ಜನ ನಾವು ಅಂದ್ಕೊಂಡಿರ್ತೀವಿ ಅಂದರೆ ಯಶ್ ಅವ್ರಿಗೆ ಬಿಯರ್ಡ್ ಇಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ, ಒಂದು ಚಾಕ್ಲೇಟ್ ಹೀರೋ ಥರ ಕಾಣ್ತಾರೆ. ಇವಾಗ ಗೂಗ್ಲಿ, ಇನ್ನೊಂದು ಯಾವುದು ಕಿರಾತಕ, ಈ ಮೂವಿಲೆಲ್ಲ ಕಾಣ್ತಾರಲ್ಲ, ಆ ಥರ ಮಾಸ್ ಅಪೀಲ್ ಇರಲ್ಲ ಅವ್ರಿಗೆ ಅಂತ ಆ ಥರ ಅಂದ್ಕೊಂಡಿರ್ತೀವಿ. ಬಟ್ ಇದರಲ್ಲಿ ಎಂಡಲ್ಲಿ ಬರೋ ಲುಕ್ ನೋಡಿದರೆ ಸಕ್ಕತ್ತಾಗಿತ್ತು. ಮಾತ್ರ ಮಾಸ್ ಅಪೀಲ್, ಕಂಪ್ಲೀಟ್ ಮಾಸ್ ಅಪೀಲ್. ಏನು ಬಿಯರ್ಡೇ ಬೇಕಿಲ್ಲ, ಒಂದು ಕ್ಯಾರೆಕ್ಟರ್ನ ಯಾವ ಥರ ತೋರಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ. ಸೊ ಬಿಯರ್ಡ್ ಇದ್ರೇ ಮಾಸ್ ಅಲ್ಲ. ಸೊ ಇದರಲ್ಲಿ ಸಖತ್ತಾಗಿ ತೋರಿಸಿಲ್ಲ, ಎಂಡಲ್ಲಿ ಸಖತ್ತಾಗಿತ್ತು. ನಂಗೆ ಸಖತ್ ಇಷ್ಟ ಆಯಿತು ಆ ಲುಕ್ಕು. ಸೊ ಮೂವಿ ಬೇರೆ ಎದುರುಗಡೆ ಬರ್ತಾ ಇರೋದು ನಿಮ್ಗೆ ಗೊತ್ತಲ್ವ, ದುರಂಧರ್ ಬೇರೆ ಬರ್ತಾ ಇದೆ ಅದೇ ದಿನ. ಸೊ ಅದರಿಂದ ಮೂವಿ ಸ್ಟೋರಿ ಚೆನ್ನಾಗಿದೆ ಅಂದರೆ ಸಖತ್ತಾಗಿ ಹೋಗುತ್ತೆ. ರಾಜಮೌಳಿ ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾಯಿದ್ರು, ಸೊ ಸ್ಟೋರಿ ಶುಡ್ ಹ್ಯಾವ್ ಸ್ಟ್ರಾಂಗ್ ಇಮೋಷನ್ ಅಂತ. ಸೊ ಐ ಹೋಪ್ ಮೂವಿ ಚೆನ್ನಾಗಿರುತ್ತೆ. ಟ್ರೈಲರ್ ಬರೋದು ಬಾಕಿ ಇದೆ. ನೋಡೋಣ ಟ್ರೈಲರ್ ಹೆಂಗಿರುತ್ತೆ ಅಂತ. ಏನಾದರೂ ಸ್ವಲ್ಪ ಸ್ಟೋರೀಸ್ ಬಿಟ್ಕೊಡ್ತಾರಾ, ಇಲ್ಲ ಯಾವ ಥರ ಇದೆ ಅಂತ ನೋಡೋಣ. ಸೊ ನಿಮಗೆಲ್ಲ ಹೆಂಗನ್ನಿಸ್ತು, ಟೀಸರ್ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನನಗೆ ಇಷ್ಟ ಆಯಿತು. ವಾಯ್ಲೆನ್ಸ್ ಇದೆ, ವಾಯ್ಲೆನ್ಸ್ ನಮ್ಗೆ ಇಷ್ಟನೇ. ಬಟ್ ವೈಡರ್ ಆಡಿಯನ್ಸ್ಗೆ ಯಾವ ಥರ ಆಗುತ್ತೆ, ಯಾವ ಥರ ಅನಿಸುತ್ತೋ ಗೊತ್ತಿಲ್ಲ. ತುಂಬ ಜನ ಬರ್ತಾರೆ ಇವಾಗ, ಏನಂದರೆ ಅಯ್ಯೋ ವಾಯ್ಲೆನ್ಸ್ ಇದೆ, ನ್ಯೂಡಿಟಿ ಇದೆ ಅಂತ ಬರ್ತಾರೆ, ಆಯಿತಾ. ನೀವು ಟಾಕ್ಸಿಕ್ ಹೆಸರಿದೆಯಲ್ಲ, ಟಾಕ್ಸಿಕ್ ಸಬ್ಟೈಟಲ್ ಬಂದು ಟಾಕ್ಸಿಕ್ ಫೇರಿ ಟೇಲ್ ಫಾರ್ ದ ಗ್ರೋನಪ್ಸ್ ಅಂದರೆ, ಸೊ ನಮಗೆಲ್ಲ ಬೆಳೆದವ್ರಿಗೆ ಎಲ್ರಿಗೂ ಅದು, ಚಿಕ್ಕ ಮಕ್ಕಳು ನೋಡೋಕ್ಕಲ್ಲ, ಆಯಿತಾ. ಸೊ ವಿ ಆರ್ ಆಲ್ ಮೆಚ್ಯೂರ್ಡ್ ಇನಫ್. ಇವಾಗ ಚಿಕ್ಕದನ್ನೆಲ್ಲ ನೋಡಿ ಅಯ್ಯೋ ಆ ಥರ ಇದೆ, ಈ ಥರ ಇದೆ ಅನ್ನೋದನ್ನ ಎಲ್ಲ ಇವಾಗ ಯಾರೂ ಇದು ಮಾಡ್ಕೊಳ್ಳಲ್ಲ. ಏನಕ್ಕಂದರೆ ಇವಾಗ ನೆಟ್ಫ್ಲಿಕ್ಸು ಇಲ್ಲ ಬೇರೆ ನೀವು OTTಗೆ ಹೋದರೆ ಏನೇನೆಲ್ಲ ಸಿಗುತ್ತೆ ಅಲ್ಲಿ. ಇವಾಗ ಚಿಕ್ಕ ಮಕ್ಕಳೆಲ್ಲ ಎಂತೆಂಥ ಮೂವೀಸ್ ಎಲ್ಲ ನೋಡ್ತಾರೆ. ಆದ್ದರಿಂದ ಯಾರನ್ನೂ ಅಯ್ಯೋ ಆ ಥರ ಇದೆ, ಈ ಥರ ಇದೆ ಅಂದ್ಕೊಳ್ಳೋ ಅಗತ್ಯನೇ ಇರಲ್ಲ. ಸೊ ಮೂವಿ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಎಲ್ಲರೂ ನೋಡೋಣ March 19. ಸೊ ಮತ್ತೆ ಸಿಗೋಣ. ಧನ್ಯವಾದಗಳು.